ವೀಕ್ಷಕರೇ, ಯಾರ ಜೀವನದಲ್ಲಿ ಕಷ್ಟ ಇರಲ್ಲ ಹೇಳಿ? ಈ ಕಷ್ಟಗಳು ಯಾಕೆ ನಮ್ಮ ಮಾನವ ಜನ್ಮದಲ್ಲಿ ಇಷ್ಟು ಪರಿಪರಿಯಾಗಿ ನಮ್ಮನ್ನ ಹಿಂಡಿ ಹಿಪ್ಪೆ ಮಾಡುತ್ತೆ? ಈ ಕಷ್ಟ ಅನ್ನೋಂಥದ್ದು ಬಂದಂತ ಸಂದರ್ಭದಲ್ಲಿ ವ್ಯಕ್ತಿಗೆ ಅದನ್ನ ಹೇಗೆ ನಿವಾರಿಸಿಕೊಳ್ಳೋದು, ಹೇಗೆ ಈ ಕಷ್ಟದಿಂದ ಹೊರಗಡೆ ಬರೋದು ಅನ್ನೋಂಥದ್ದೇ ಗೊತ್ತಾಗಲ್ಲ. ನಮ್ಮ ಉತ್ಸಾಹಕ್ಕೆ ತಣ್ಣೀರು ಎರಚೋ ಹಾಗೆ ನಮ್ಮ ಎಲ್ಲಾ ಶ್ರಮವನ್ನು ಹಾಳು ಮಾಡೋ ತರ ಯಾವುದೋ ಒಂದು ಕಷ್ಟ ಎದುರುಗಡೆ ಬರುತ್ತೆ. ತಾತ್ಕಾಲಿಕವಾದಂಥ ರಿಲೀಫ್ ರೆಮಿಡಿಗಳು ಮತ್ತು ಪರ್ಮನೆಂಟ್ ರೆಮಿಡಿಗಳನ್ನು ನಾನು ಕೊಡ್ತಾ ಹೋಗ್ತೀನಿ. ನಮ್ಮದು ಹಿಂದಿನ ಜನ್ಮ ಏನಿದೆ ಅದರಿಂದ ಕರ್ಮಗಳನ್ನು ನಾವು ಹೊತ್ಕೊಂಡ್ಬಂದಿರ್ತೀವಿ. 90% ಕಷ್ಟಗಳು ಸ್ಟಾರ್ಟ್ ಆಗೋದು ಅಡುಗೆ ಮನೆಯಿಂದ. ಉಪ್ಪು ಖಾಲಿ ಆದಮೇಲೆ ನೀವು ತಂದು ಹೊಸ ಉಪ್ಪನ್ನ ಡಬ್ಬದಲ್ಲಿ ಹಾಕಿದರೆ ಕಷ್ಟಗಳು ಡಬಲ್ ಆಗುತ್ತೆ. ₹1 ಕಾಯಿನ್ ಅಥವಾ ₹2 ಕಾಯಿನನ್ನ ಬಚ್ಚಿಟ್ಟು ಬಿಡಬೇಕು ಅಕ್ಕಿ ಡಬ್ಬದಲ್ಲಿ. ಮನೆಯಲ್ಲಿ, ಅಡುಗೆ ಮನೆಯಲ್ಲಿ ಈ ವಸ್ತುಗಳು ಖಾಲಿ ಆಗದಿರೋ ತರ ನೋಡ್ಕೋಬೇಕು. ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ, ಶನಿವಾರ ಮನೆಗೆ ಎಣ್ಣೆಯನ್ನ ತರಬಾರದು, ಶನಿ ದೋಷ ಹಿಡ್ಕೊಳ್ಳುತ್ತೆ. ರಾಹು ದೋಷ, ಕೇತು ದೋಷ, ಕಾಳಸರ್ಪ ದೋಷ, ಶನಿ ದೋಷ, ಸಾಡೆ ಸಾತಿ, ಅರ್ಧಾಷ್ಟಮ ಶನಿ, ಈ ರೀತಿಯಾಗಿ ಸಾಕಷ್ಟು ಕಷ್ಟಗಳಿರುತ್ತೆ. ಅವುಗಳ ಬಗ್ಗೆ ನಾನು ಇನ್ ಡೆಪ್ತ್ ಅನಲೈಸೇಷನ್ ಅನ್ನು ಕೊಡ್ತಾ ಹೋಗ್ತೀನಿ.